ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಎಲ್ಲರೂ ಸಹ ದೀಪಾವಳಿ ಹಬ್ಬನ ಮಾಡ್ತಾ ಇರ್ತಾರೆ. ಭಕ್ತಿಯಿಂದ ಶಾರದಾ ಪೂಜೆ ಮಾಡ್ತಾ ಇರಬೇಕಾದ್ರೆ ದೀಪಪಟ್ಟ ಹೋಗಿ ಸಿದ್ದು ಹತ್ರ ನಿಂತ್ಕೋತಾಳೆ. ಆದರೆ ಸಿದ್ದು ಹತ್ರ ದೀಪು ಇದ್ದಿದ್ದನ್ನು ನೋಡಿಬಿಟ್ಟು ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಕಣ್ಣಲ್ಲಿ ಗುರಾಯಿಸ್ತಾ ಇರ್ತಾಳೆ. ಆಗ ದೀಪು ಎದ್ರುಕೊಂಡು ಈ ಕಡೆ ಬಂದು ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದಾ ಭಕ್ತಿಯಿಂದ ಪೂಜೆ ಮಾಡಿ ಮಂಗಳಾರತಿ ಎಲ್ಲರಿಗೂ ಕೊಡ್ತಾ ಇರಬೇಕಾದ್ರೆ ಸಿದ್ದು ಹತ್ರನೂ ಬರ್ತಾಳೆ. ಸಿದ್ದುನ ತುಂಬ ಬೇಜಾರಿಂದ ನೋಡ್ತಿರ್ಬೇಕಾದ್ರೆ ಅವನು ಬೇಜಾರಿಂದ ಆರತಿ ತಗೊಂಡು ಹಾಗೆ ಆ ಆರತಿನ ದೀಪು ತಲೆಗೂ ಸಹ ಇಡ್ತಾ ಇರ್ತಾನೆ. ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಪೂಜೆ ಎಲ್ಲ ಆದಾಗ ವಿಮಲ ಹೇಳ್ತಾ ಇರ್ತಾಳೆ, ನೋಡು ಸಿದ್ದು ಮತ್ತು ಜ್ಯೋತಿಕಾ ಇಬ್ಬರು ದೊಡ್ಡರ ಹತ್ರ ಆಶೀರ್ವಾದ ತಗೊಳ್ಳಿ, ಇವತ್ತು ಹಬ್ಬ ಬೇರೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಆಶೀರ್ವಾದ ತಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಏನಪ್ಪ ಸಿದ್ದು ಮುದ್ದು, ನೀನು ಒಬ್ಬನೇ ಹೋಗಂಗಿಲ್ಲ, ನನ್ನ ಮಗಳನ್ನ ಜೊತೆಲಿ ಕರ್ಕೊಂಡು ಹೋಗಬೇಕು. ಆ ರೀತಿ ನಡುರಾತ್ರಿ ಬಿಟ್ಟೋಂಗೆ ನೀನು ನಡು ನೀರಲ್ಲಿ ಕೈ ಬಿಡೋಂಗಿಲ್ಲ. ನೀನೇನೇ ಮಾಡೋದಿದ್ರು ಇನ್ಮೇಲೆ ನನ್ನ ಮಗಳು ಪರ್ಮಿಷನ್ ಕೇಳ್ಕೊಂಡೇ ಮಾಡಬೇಕು. ನನ್ನ ಮಗಳನ್ನ ಜೊತೆಯಾಗಿ ಕರ್ಕೊಂಡೋಗಿ ಆಶೀರ್ವಾದ ತಗೋ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಿರ್ತಾಳೆ, ಸಿಗ್ನಲ್ಗೆ ಬಂದರೆ ನಾನು ಆಶೀರ್ವಾದ ಮಾಡಲ್ಲ ಅಂತ ಅಂದಾಗ, ಅಯ್ಯೋ ಚಿಕ್ಕಮ್ಮ, ಅದು ಸಿಗ್ನಲ್ ಅಲ್ಲ ಸಿಂಗಲ್ ಅಂತ ಹೇಳಬೇಕು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಏನೋ ಒಂದು ಬಿಡು ದಶರಥ ಅಂತ ಅಂದಾಗ ಇಬ್ಬರು ಜೋಡಿಯಾಗಿ ಬಂದು ಆಶೀರ್ವಾದ ತಗೋತಿರ್ಬೇಕಾದ್ರೆ ನೂರ್ಕಾಲ ಸುಖವಾಗಿ ಬಾಳಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಪೂಜೆ ಏನೋ ಆಗೋಯ್ತಾಯ್ತಾ, ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಎಲ್ಲರೂ ದೇವರ ಆಶೀರ್ವಾದ ಪಡ್ಕೊಬರೋಣ, ಇವಾಗ ಇನ್ನೇನು ಮದುವೆ ಕೆಲಸನ ಶುರು ಮಾಡಬೇಕು ಅಂದಾಗ, ಹೌದು ಮಾವ, ಕರೆಕ್ಟಾಗಿ ಹೇಳಿದ್ರಿ, ನಾನು ನನ್ನ ಮನಸ್ಸಲ್ಲಿ ಅದೇ ಅಂದ್ಕೊಂಡೆ, ದೇವ್ರ ಹತ್ರ ಗಂಡು ಹೆಣ್ಣು ಹೋಗಿ ಬೇಡ್ಕೊಬಂದರೆ ಖಂಡಿತ ಮದುವೆ ಈಸಿಯಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಆಗಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುಮಿತ್ರನೂ ಸಹ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಸರಿ ಸರಿ ಎಲ್ಲರೂ ಒಟ್ಬಿಡಿ ಆಯಿತಾ, ದೇವಸ್ಥಾನಕ್ಕೆ ಏನೇನು ಬೇಕು ಪೂಜೆ ಸಾಮಾನೆಲ್ಲ ನಾನು ರೆಡಿ ಮಾಡ್ಕೋತೀನಿ ಅಂತ ಹೋಗ್ತಿದ್ರೆ ಅನುಸೂಯೆ ಮಾತ್ರ ಲಕ್ಷ್ಮಿ ವಿಗ್ರಹ ನೋಡಿ ಆಸೆ ಪಡ್ತಾ ಇರ್ತಾಳೆ. ಅಯ್ಯೋ ಲಕ್ಷ್ಮಿ, ನನ್ನ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಆ ರೀತಿ ನನ್ನ ಹತ್ರ ಇದ್ದವಳು ನೀನು ಹೋಗಿ ಇಲ್ಲೇ ಕೂತ್ಕೊಬಿಟ್ಟೆ ಅಲ್ಲ ಅಪ್ಪ ದೇವ್ರೆ ಅಂತ ಲಕ್ಷ್ಮಿ ವಿಗ್ರಹನ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕಾ ತುಂಬ ಬೇಜಾರಿಂದ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ನನಗೆ ಇನ್ನೂ ನಿದ್ದೆ ಬರ್ತಿದೆ, ಬೆಳಗ್ಗೆ ಈ ದೀಪು ಬಂದು ಡಿಸ್ಟರ್ಬ್ ಮಾಡಿ ನನ್ನ ಮೈಂಡೆಲ್ಲ ಬೇರೆ ರೀತಿ ಆಗೋಂಗೆ ಮಾಡಿಬಿಟ್ಲು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಾರಿಜಾತ ಬರ್ತಾಳೆ. ಈ ಗೋಲ್ಡಿ ನೋಡು ನನ್ನ ಸ್ಯಾರಿ ಹೇಗಿದೆ ಅಂತ ಅಂದಾಗ, ಚೆನ್ನಾಗಿದೆ ಬಿಡು ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಏನಕ್ಕೆ ಈ ಥರ ಡಲ್ ಆಗಿದೆಯಾ, ಎಲ್ಲರೂ ಯಾವುದೋ ಒಂದು ಜೋಶಲ್ಲಿ ಮದುವೆ ತಯಾರಿನ ಮಾಡ್ತಾ ಇದ್ದಾರೆ, ನೀನು ನೋಡಿದರೆ ಈಗ ಕೂತಿದೆಯಾ ಅಂದಾಗ, ಅಯ್ಯೋ ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನೈಟೆಲ್ಲ ಮೂವಿ ನೋಡಿದೆ, ಬೆಳಗ್ಗೆ ಬಂದು ಈ ದೀಪು ಬೇರೆ ಎದ್ದಾಳಿಸಿದ್ಲು, ತುಂಬ ಮನಸ್ಸು ಬೇಜಾರಾಗಿದೆ, ಹಾಗೆ ಮೈಂಡು ಡೈವರ್ಟ್ ಆಗ್ತಿದೆ, ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಇದೇನಿದು ಈ ರೀತಿ ಹೇಳ್ತಿದೆಯಲ್ಲ, ನಿದ್ದೆ ಬರ್ತಿದೆ ಅಂತ ಹೇಳ್ತಿದೆಯಾ, ಅಲ್ಲಿ ನೋಡಿದರೆ ಮದುವೆ ತಯಾರಿ ಮಾಡ್ತಿದ್ದಾರೆ, ಏನು ನಿನ್ನ ಕತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಯಾಕೆ ತುಂಬ ಅಂದರೆ ತುಂಬ ಸೋಂಬೇರಿಯಾಗಿದೆ ಈ ನಡುವೆ, ಯಾಕೆ ನಿನಗೆ ಮದುವೆ ಮಾಡ್ತಾ ಇರೋದು ನಿನಗೆ ಖುಷಿ ಇಲ್ವಾ ಅಂತ ಅಂದಾಗ, ಏನು ಹೇಳ್ತಿದ್ರೆ ಗ್ರಾನಿ, ಎಲ್ಲರಿಗಿನ್ನ ಖುಷಿಯಾಗಿರೋದು ನನಗೆ, ಇಷ್ಟು ದಿನಗಳಿಂದ ಕಾದಿದ್ದೀನಿ ಗೊತ್ತಾ ಈ ಮದುವೆ ಕನಸನ್ನ, ಇವತ್ತು ಅಂತೂ ನೆರವೇರ್ತಿದೆ ಅಂದಮೇಲೆ ನನಗೆ ಖುಷಿ ಆಗಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು, ನೀನು ಸಿದ್ದುನ ಇಂಪ್ರೆಸ್ ಮಾಡಬೇಕು, ಇವಾಗ ಫೋನು ಲ್ಯಾಪ್ಟಾಪ್ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ರೆಡಿಯಾಗು ಆಯಿತಾ, ಸಿದ್ದುನ ಇಂಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊ ಮೊದಲು ಅಂತ ಅನ್ಬೇಕಾದ್ರೆ, ಹೋಗು ಗ್ರಾನಿ, ದೇವಸ್ಥಾನಕ್ಕೆಲ್ಲ ಹೋಗೋದು ನನಗೆ ಇಂಟ್ರೆಸ್ಟ್ ಇಲ್ಲ, ಈಗಷ್ಟೇ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ, ಈ ಟೆಂಪಲ್ಗೆಲ್ಲ ಮತ್ತೆ ಹೋಗ್ಬೇಕಾ, ಅದ್ರ ಬದಲು ಪಿಕ್ನಿಕ್ ಹೋದರೆ ಎಷ್ಟು ಜೋಶಾಗಿರುತ್ತಲ್ವಾ ಅಂದಾಗ, ನಿನಗೇನು ಬುದ್ಧಿ ಇದೆಯೋ ಇಲ್ವೋ ಅಂತ ಬೈತಾ ಇರ್ತಾಳೆ. ಅಲ್ಲ, ದೇವ್ರ ಅಪ್ಪಣೆ ಇಲ್ಲದೆ ಇವರು ಏನು ಕೆಲಸನೂ ಸಹ ಮಾಡಲ್ಲ, ಜಗತ್ತಿರೋದೇ ದೇವಸ್ಥಾನದಲ್ಲಿ ಇವರಿಗೆ, ಅಂಥದ್ರಲ್ಲಿ ನೀನು ಈ ರೀತಿ ಹೇಳ್ತಾ ಇದೆಯಲ್ಲ, ದಯವಿಟ್ಟು ನಿನಗೆ ಇಷ್ಟ ಇರಲಿ ಇಲ್ದಲೇ ಇರಲಿ, ಮದುವೆ ಕಾರ್ಯ ಆಗೋವರೆಗೂ ಅವ್ರು ಹೇಳ್ದಂಗೆ ನೀನು ಕೇಳುಗೋಡಿ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಳೋದ್ರಲ್ಲಿ ತಪ್ಪೇನಿದೆ ಆಯಿತಾ, ಮದುವೆ ಒಂದು ಆಗಿಬಿಡ್ಲಿ, ಆಮೇಲೆ ನಿನ್ನನ್ನು ನಾನು ಹೀಗೆ ಇರು ಹಾಗೆ ಇರು ಅಂತ ಏನೂ ಕೇಳಲ್ಲ ಗೋಲ್ಡಿ, ನಿನಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಇಷ್ಟ ಇದ್ದಂಗೆ ಇದ್ಬಿಡು, ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಸರಿ ಒಪ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ. ಪುಟ, ನೀನು ಇಲ್ಲೇ ಇದೆಯಾ, ಸದ್ಯ ರೆಡಿಯಾಗಿಲ್ವಲ್ಲ, ನೋಡು ನಿನಗೋಸ್ಕರ ಪ್ರೀತಿಯಿಂದ ನಾನು ಇಷ್ಟಪಟ್ಟು ಈ ಸ್ಯಾರಿನ ತೊಗೊಬಂದಿದ್ದೀನಿ, ದೇವಸ್ಥಾನಕ್ಕೆ ನೀನು ಇದನ್ನೇ ಉಟ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಮಮ್ಮ, ನಾನು ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಬೇಡ ಪುಟ್ಟ, ಯಾವಾಗಲೂ ಡ್ರೆಸ್ ಹಾಕೋತೀಯಲ್ವಾ, ನೋಡು ನನ್ನ ಮುದ್ದು ಮಗಳು ಮುಖದಲ್ಲಿ ಮದುವೆ ಕಳೆ ಎದ್ದು ಬರ್ತಾ ಇದೆ, ನೀನು ಈ ಸ್ಯಾರಿನ ಹಾಕೊಂಡ್ರೆ ತುಂಬ ತುಂಬ ಸುಂದರವಾಗಿ ಕಾಣ್ತೀಯ, ಹಾಗೆ ಗೊಂಬೆ ಥರ ಹಂದವಾಗಿ ರೆಡಿಯಾಗಿ ನೀನು ಬರಬೇಕು, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಈ ಸ್ಯಾರಿನೇ ಹಾಕೋಬೇಕು ಅಂತ ಕೊಡ್ತಾ ಇರ್ತಾಳೆ. ಆದರೆ ಬೇಜಾರಿಂದ ಜ್ಯೋತಿಕಾ ತಗೋತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಉಟ್ಕೋತಾಳೆ ಬಿಡು ಸುಮಿತ್ರಾ, ತಲೆ ಕೆಡಿಸ್ಕೋಬೇಡ, ನಾನು ಉಡಿಸ್ತೀನಿ, ನೀನು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಓದೋಡು ವಾಪಸ್ ಬರ್ತಾಳೆ. ಅಯ್ಯೋ ಪುಟ, ನಿನಗೆ ಮಲ್ಲಿಗೆ ಹೂ ತರೋದನ್ನೇ ನಾನು ಮರ್ತುಬಿಟ್ಟೆ, ಬಿಡು ಶಾರದನಿಗೆ ಹೇಳಿ ತರಿಸ್ತೀನಿ ಅಂದ್ಬಿಟ್ಟು ಶಾರದಾ ಜ್ಯೋತಿಕಂಗೆ ಮಲ್ಲಿಗೆ ಹೂ ತಂದ್ಕೊಡಮ್ಮ ಮುಡ್ಕೊಳ್ಳೋಕ್ಕೆ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರಿಬ್ಬರು ಯಾವಾಗಲೂ ಶಾರದಾ ಶಾರದಾ ಅಂತ ಅಂತಾರೆ ಅಂತ ಬೈಕೋತಾ ಇರ್ತಾರೆ.
ಹಾಗೆ ಶಾರದಾ ಬೈಕೊಂಡು ಇನ್ನೊಂದು ಕಡೆ ಸುಮಿತ್ರಾ ಕೊಟ್ಟಿದ್ದ ಸೀರೆನ ನೋಡಿಕೊಂಡು ತುಂಬ ಖುಷಿಯಾಗಿ ಪಾರಿಜಾತ ಹತ್ರ ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಯು ಗ್ರಾನಿ, ನೀವು ಅವತ್ತು ಒಂದು ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದಕ್ಕೆ ಇವತ್ತು ಐಷಾರಾಮಿ ಜೀವನನ ನಾನು ನಡೆಸ್ತಾ ಇದ್ದೀನಿ ಅಂತ ಗೋಲ್ಡಿ ಹೇಳ್ತಾ ಇರ್ತಾಳೆ. ಹೌದು ಗೋಲ್ಡಿ, ಇದೆಲ್ಲ ನಿನಗೆ ಸಿಗಬೇಕು ಆಯಿತಾ, ನೀನು ಇಷ್ಟಪಟ್ಟಂತೆ ನಾನು ಬದುಕೋಕೆ ಬಿಡ್ತೀನಿ. ಪಾಲಾಕ್ಷನಿಗೂ ಹಾಗೆ ಅವನ ಹೆಂಡ್ತಿಗೂ ನಾನು ತುಂಬ ಅನ್ಯಾಯ ಮಾಡಿದೆ ಅಂತ ನನಗೆ ಅನ್ನಿಸ್ತಿದೆ. ಎಲ್ಲ ಸರಿ ಇದ್ದಿದ್ರೆ ಅವನು ಐಷಾರಾಮಿ ಜೀವನನ ನಿಮ್ಮಪ್ಪ ಇಲ್ಲಿ ನಡೆಸ್ಬೋದಿತ್ತು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಪ್ಪನಿಗೆ ಈ ವಿಷಯನ ಹೇಳಿದ್ರ ನನ್ನ ಮದುವೆ ಸೆಟ್ ಆಗಿರೋ ವಿಷಯ ಅಂದಾಗ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾನೇ ಕಾಲ್ ಮಾಡ್ತೀನಿ ಅಂತ ಜ್ಯೋತಿಕಾ ಪಾಲಾಕ್ಷನಿಗೆ ಕಾಲ್ ಮಾಡಿದಾಗ ಪಾಲಾಕ್ಷ ದೀಪಾವಳಿ ಹಬ್ಬದ ಶುಭಾಶಯಗಳು ಕಂದ ಅಂತ ಹೇಳ್ತಿರ್ಬೇಕಾದ್ರೆ, ಅಪ್ಪ ಇನ್ನೊಂದು ಗುಡ್ ನ್ಯೂಸು, ನೀವು ಇನ್ನೊಂದು ನನಗೆ ವಿಶ್ ಮಾಡಬೇಕು. ಏನಂದರೆ ಈ ಮನೇಲಿ ಮದುವೆ ತಯಾರಿ ನಡೀತಿದೆ. ನಾನು ಅಂದ್ಕೊಂಡಂಗೆ ನಾನು ಇಷ್ಟಪಟ್ಟವನ ಜೊತೆ ಮದುವೆ ತಯಾರಿ ಮಾಡ್ತಿದ್ದಾರೆ ಅಂತ ಅಂದಾಗ ಪಾಲಾಕ್ಷನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಹೌದಾ ಮಗಳೇ, ನೀನು ಅಂದ್ಕೊಂಡಂಗೆ ಯಾವಾಗಲೂ ನಿನ್ನ ಬದುಕು ದೀಪದ ಥರ ಬೆಳಗ್ತಾ ಇರಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ನೋಡು ಬಂಗಾರ, ನಿನ್ನ ಕನ್ಯಾದಾನ ಮಾಡೋ ಅದೃಷ್ಟ ನನಗಂತೂ ಇಲ್ಲ, ಆದರೆ ನಿನ್ನ ಎಲ್ಲ ಮದುವೆ ಕಾರ್ಯಗಳಲ್ಲೂ ನಾನು ಮುಂದೆ ನಿಂತ್ಕೋಬೇಕು, ಆ ರೀತಿ ಮಾಡು ಪುಟ ಅಂತ ಅಂದಾಗ ಶಾಕ್ ಆಗಿ ಇಬ್ಬರು ಪಾರಿಜಾತನು ಜ್ಯೋತಿಕನು ಎದ್ದು ನಿಂತ್ಕೊಬಿಡ್ತಾರೆ. ಕೂತಿದ್ದರು ಎದ್ದು ನಿಂತ್ಕೊಬಿಟ್ಟು ಶಾಕ್ ಆಗಿ ಮೊಬೈಲಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಏನಪ್ಪ ಈ ಥರ ಹೇಳ್ತಿದ್ಯಾ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಈ ಕಡೆ ಪಾರಿಜಾತನೇ ಹೇಳ್ತಾ ಇರ್ತಾಳೆ, ನೀನು ನಿಮ್ಮ ಮನೇಲಿ ಸೇರಿಸಲ್ಲ ಅಂತ ಗೊತ್ತು ತಾನೆ, ಮತ್ತೆ ಈ ಥರ ಆಸೆ ಎಲ್ಲ ಯಾಕೋ ಇಟ್ಕೊಂಡಿದ್ದೀಯ ಪಾಲಾಕ್ಷ ಅಂತ ಕೇಳಬೇಕಾದ್ರೆ, ಏನಮ್ಮ ಮಾಡಲಿ, ತನ್ನ ಸ್ವಂತ ಮಗಳನ್ನ ಕನ್ಯಾದಾನ ಮಾಡೋ ಅದೃಷ್ಟ ಇಲ್ಲ, ಆದರೆ ದೂರದಿಂದ ನಿಂತ್ಕೊಂಡು ಎಲ್ಲ ಶಾಸ್ತ್ರನೂ ಮಾಡ್ಬೋದಲ್ವಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಈ ಕಡೆ ಪಾರಿಜಾತ ಹೇಳ್ತಿರ್ತಾಳೆ, ಗೋಲ್ಡಿ ಅವನು ನಿಮ್ಮ ಅಪ್ಪ ಕಣೆ, ಪ್ಲೀಸ್ ಒಪ್ಕೊಳ್ಳೆ ಅಂತ ಅಂದಾಗ ಸರಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಏನಾದರೂ ಆ ತೊಂದರೆ ಆಗ್ದಂಗೆ ನಾನು ನೋಡ್ಕೋತೀನಿ, ಸದ್ಯ ಒಪ್ಕೊಂಡಲ್ಲ ಅಂತ ಪಾರಿಜಾತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕೆ ಹೇಳ್ತಿರ್ತಾಳೆ, ಇವತ್ತೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಪ್ಪ, ದೇವ್ರ ಹತ್ರ ಆಶೀರ್ವಾದ ತೊಗೊಬರಕ್ಕೆ ಹೋಗ್ತಿದ್ದೀವಿ, ಮದುವೆ ಕಾರ್ಯ ಯಾವುದೇ ನಿರ್ವಿಘ್ನವಾಗಿ ನಡೀಲಿ, ತೊಂದರೆ ಆಗಬಾರ್ದು ಅಂತ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂದಾಗ, ನಾನು ಬರ್ತೀನಿ ಮಗಳೇ ದೇವಸ್ಥಾನಕ್ಕೆ ಅಂತ ಹೇಳ್ಬಿಡ್ತಾನೆ. ಶಾಕಾಗಿ ಇಬ್ಬರು ನಿಂತ್ಕೊಂಡಾಗ, ಏನಪ್ಪ ಈ ರೀತಿ ಹೇಳ್ತಿದ್ದೀರಾ ಅಂತ ಜ್ಯೋತಿಕಾ ಕೇಳಬೇಕಾದ್ರೆ, ಹೌದು ಮಗಳೇ, ಕಣ್ತುಂಬ ನಾನು ಎಲ್ಲ ಶಾಸ್ತ್ರ ನೋಡಬೇಕು ಅಂತ ಹೇಳಿದ್ನಲ್ವಾ, ಯಾರಿಗೂ ಅನುಮಾನ ಬರದ ರೀತಿ ದೂರ ನಿಂತ್ಕೊಂಡು ನೋಡ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ರೆ ಇವರಿಬ್ಬರಿಗೂ ತುಂಬ ಟೆನ್ಷನ್ ಆಗಿ ಒದ್ದಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ದೀಪು ಪುಟ ಬರ್ತಾಳೆ. ಸಿದ್ದು ಫ್ರೆಂಡ್ ಏನು ಮಾಡ್ತಿದ್ದೀರಾ ಅಂದಾಗ, ಹಾಗೆ ಕೂತಿದ್ದೆ ಪುಟ ಅಂತ ಅನ್ಬೇಕಾದ್ರೆ, ಫ್ರೆಂಡ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರಲ್ಲ, ಇನ್ನೂ ಲೇಟ್ ಆಗುತ್ತಾ ಅಂದಾಗ, ಇಲ್ಲ ಎಲ್ಲರೂ ಬಂದಮೇಲೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಿಮ್ಮದು ಮತ್ತು ಜ್ಯೋತಿಕಾ ಅಕ್ಕಂದು ಮದುವೆದು ಯಾವುದೇ ತೊಂದರೆ ಆಗ್ದಂಗೆ ನಡೆದಿರಲಿ ಅಂತ ಕೇಳ್ಕೊಳಕ್ಕೆ ಹೋಗ್ತಿದ್ದೀರಾ, ನೀವು ಅದೇ ರೀತಿ ದೇವ್ರ ಹತ್ರ ಕೇಳ್ತೀರಾ ಅಂತ ಅನ್ಬೇಕಾದ್ರೆ ತುಂಬ ಬೇಜಾರಾಗಿ ಈ ಕಡೆ ಸಿದ್ದು ಕೇಳ್ತಾ ಇರ್ತಾನೆ. ಮನೆಯವರೆಲ್ಲರೂ ಅದನ್ನು ಕೇಳೋಕ್ಕೆ ಹೋಗ್ತಾ ಇದ್ದಾರೆ, ಆದರೆ ನಾನು ಮಾತ್ರ ನನ್ನ ದೀಪು ಪುಟ್ಟನಿಗೆ ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಡು, ಏನೇ ತೊಂದರೆ ಆಗ್ದಂಗೆ ಕಾಪಾಡು ಭಗವಂತ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹೌದಾ ಫ್ರೆಂಡ್, ಹಾಗಾದರೆ ದೇವರು ನೀನು ಕೇಳಿದ್ಕೆ ವರ ಕೊಡ್ತಾನೋ ಅವ್ರು ಕೇಳಿದ್ಕೋ ವರ ಕೊಡ್ತಾನೋ ಅಂತ ಅನ್ಬೇಕಾದ್ರೆ, ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೋ ಅವ್ರಿಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಅಂದಾಗ, ಹಾಗಾದರೆ ನಾನೇನಂತ ಕೇಳ್ತೀನಿ ಗೊತ್ತಾ ಫ್ರೆಂಡ್, ನನ್ನ ಸಿದ್ದು ಫ್ರೆಂಡ್ ಏನು ಕೇಳ್ತಾರೆ ಅದನ್ನೆಲ್ಲ ಈಡೇರಿಸು ದೇವ್ರೆ ಅಂತ ಬೇಡ್ಕೊತೀನಿ ಅಂದಾಗ, ಆ ದೇವರು ಖಂಡಿತ ತಥಾಸ್ತು ಅಂತ ನಿನ್ನ ಮಾತಿಗೆ ಒಪ್ಕೋತಾನೆ ಅಂತ ಹೇಳಿದಾಗ ತುಂಬ ಖುಷಿಪಟ್ಟು ಅವನನ್ನು ಹಗ್ ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಪಟಾಕಿ ಸೌಂಡ್ ಆದಾಗ ಹೆದರ್ಕೊಬಿಡ್ತಾಳೆ. ಯಾಕೆ ಪುಟ ಹೆದರ್ಕೊಂಡ ಅಂತ ಕೇಳಬೇಕಾದ್ರೆ, ಇಲ್ಲಪ್ಪ ನಾನು ಸ್ಟ್ರಾಂಗ್ ಗರ್ಲು, ನೀವು ಬೇರೆ ಇವಾಗ ಮೆಡಿಸನ್ ಕೊಡ್ತಾ ಇದ್ರಲ್ಲ, ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಟಾಕಿ ಮೇಲೆ ಪಟಾಕಿ ಹೊರಗಡೆ ಹೊಡಿತಿರೋ ಸೌಂಡನ್ನ ಕೇಳಿ ಬೆಚ್ಚುತ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹೆದರ್ಕೊಡೋ ಪುಟ ನಾನಿದ್ದೀನಿ ಅಂದಾಗ, ಸರಿ ಫ್ರೆಂಡ್ ನೀನು ಇದೆಯಲ್ವಾ, ನಾನು ಹೆದರ್ಕೊಳ್ಳಲ್ಲ, ನೀನು ಇರೋವರೆಗೂ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಂತ ಹಾಗೆ ದೀಪು ಪುಟ್ಟನ ಹಗ್ ಮಾಡಿಕೊಂಡು ಸಿದ್ದು ಜೋಪಾನವಾಗಿ ಕಾಪಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಪಾರಿಜಾತ ರೆಡಿಯಾಗಿ ಬಂದುಬಿಟ್ಟು ಅವರಿಬ್ಬರು ಹಗ್ ಮಾಡ್ಕೊಂಡಿದ್ದನ್ನ ನೋಡಿ ಜ್ಯೋತಿಕಾ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಛೇ, ಈ ಮಗುನ ಇವಾಗಲೇ ನಾನು ಆಚೆ ದುಕ್ಕಬೇಕು ಅನ್ನೋ ಅಷ್ಟು ನನಗೆ ಕೋಪ ಬರ್ತಿದೆ, ಆದರೆ ಏನು ಮಾಡಲಿ, ಈ ಮದುವೆ ಒಂದು ಮುಗಿಲಿ, ಆಮೇಲೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಬೈತಾ ಇರ್ತಾಳೆ. ಹಾಗೆ ಪಾರಿಜಾತನೇ ಹೇಳ್ತಾ ಇರ್ತಾಳೆ, ಹೌದು ಗೋಲ್ಡಿ, ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ, ಏನು ಮಾಡ್ತೀಯಾ, ಇವಾಗ ನಮ್ಮ ಆಟ ಏನೂ ನಡೆಯಲ್ಲ, ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಆದರೆ ಅವರಿಬ್ಬರು ಪ್ರೀತಿಯಿಂದ ಇರೋದನ್ನು ನೋಡಿ ಶಾರದನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅಯ್ಯೋ ದೇವ್ರೆ, ನಾವು ಮದುವೆ ಆದಮೇಲೆ ಮನೆ ಬಿಟ್ಟು ಹೋಗಬೇಕು, ಇವರಿಬ್ಬರನ್ನ ನಾನು ಯಾವ ರೀತಿ ದೂರ ಮಾಡಲಿ, ಇವ್ರನ್ನ ಬಿಟ್ಟು ಇವಳಿರಲ್ಲ, ಇವಳನ್ನ ಬಿಟ್ಟು ಅವರಿರಲ್ಲ, ಇವರಿಬ್ಬರನ್ನು ದೂರ ಮಾಡ್ತಿದ್ದೀನಿ, ದಯವಿಟ್ಟು ಕ್ಷಮಿಸು ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲರೂ ಬಂದೇ ಬಿಡ್ತಾರೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ಶಿವಣ್ಣ ಇದ್ದಾರಲ್ಲ ಅಂದಾಗ, ಯಾವ ಶಿವಣ್ಣ, ಪಟಾಕಿ ಶಿವಣ್ಣನ ಅಂದಾಗ, ಹೌದು ಅಪ್ಪ ಪಟಾಕಿ ಶಿವಣ್ಣ ಹೇಳ್ದ, ಈ ಸಲ ಪಟಾಕಿ ಎಷ್ಟು ಕೊಡೋಣ ಅಂತ ಕೇಳ್ದ, ಅದಕ್ಕೆ ಮನೇಲಿ ದೀಪು ಇದ್ದಾಳಲ್ವ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಅಂದೆ ಅಂದಾಗ, ಸರಿ ಬಿಡು ಒಳ್ಳೆ ಕೆಲಸನ ಮಾಡಿದೀಯಾ, ಮಕ್ಳಿಗೆ ಪಟಾಕಿ ತಂದರೆ ಇಷ್ಟ, ನೈಟ್ ಎಲ್ಲರೂ ಬಂದುಬಿಟ್ಟು ತುಂಬ ಜೋರಾಗಿ ಪಟಾಕಿನ ಹೊಡೆಯೋಣ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ತಾತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ.
ಆದರೆ ಈ ಕಡೆ ಸಿದ್ದು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಾನೆ ಹಾರ್ಟ್ ಡಿಸೀಸ್ ಇರೋರಿಗೆ ಪಟಾಕಿ ಶಬ್ದ ಆಗಬಾರ್ದು, ಕೇಳಿದರೆ ತುಂಬ ತೊಂದರೆ ಆಗುತ್ತೆ ಅನ್ನೋದನ್ನ ನೋಡಿಬಿಟ್ಟು ಅವನಿಗೂ ಸಹ ತುಂಬ ಶಾಕ್ ಆಗ್ತಿರುತ್ತೆ. ಇದೇನಪ್ಪ ದೇವರೇ, ಈ ಥರ ಇದೆ ಅಂಥದ್ರಲ್ಲಿ ಮನೇಲೆಲ್ಲರೂ ಪಟಾಕಿ ಪ್ರೋಗ್ರಾಮ್ ಆಗ್ತಾ ಇದ್ದಾರಲ್ಲ, ಇದನ್ನೇನಾದರೂ ಮಾಡಿ ತಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ವಿಮಲಾ ಸಿದ್ದು ಮುಖ ನೋಡಿಕೊಂಡು ಅವಳು ಸಹ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ ದೇವರೇ, ಇತ್ತೀಚೆಗೆ ನನ್ನ ಮಗ ಒಂಥರ ಆಡ್ತಾ ಇದ್ದಾನಲ್ಲ, ಯಾರಾದರೂ ನೋಡಿದ್ರೆ ಇವನು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ಬಲವಂತಾಗೆ ಆಗ್ತಿದ್ದಾನೆ ಅಂತ ಅನಿಸುತ್ತೆ, ಆ ರೀತಿ ಯಾವಾಗಲೂ ಬೇಜಾರಲ್ಲಿರ್ತಾನೆ ಅಂತ ಅವಳು ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾಕೆ ವಿಮಲ ಡಲ್ಲಾಗಿದೆಯಾ ಅಂದಾಗ, ಇನ್ನೇನು ಸುಮಿತ್ರಾ, ಯಾವಾಗಲೂ ಸಿದ್ದು ಡಲ್ಲಾಗೇ ಇರ್ತಾನೆ, ಮದುಮಗನ ಕಳೆನೇ ಇಲ್ವಾ, ನನಗೆ ಅದಕ್ಕೆ ನೋಡಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಮುದ್ದು ಮಾತ್ರ ಅಲ್ಲ, ನಿಮ್ಮ ಅಣ್ಣನ ನೋಡು, ಅವರು ಅಷ್ಟೇ ಇತ್ತೀಚೆಗೆ ಮಗಳು ಮದುವೆ ಅನ್ನೋ ಖುಷಿನೇ ಇಲ್ಲ, ಆ ರೀತಿ ಇದ್ದಾರೆ ನೋಡು, ನನಗೂ ನೋಡಿ ನೋಡಿ ಸಾಕಾಗಿದೆ ಇವರಿಬ್ರು ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಏನು ಅಣ್ಣನೋ ಏನು ಅಳಿಯನೋ ನನಗಂತೂ ಗೊತ್ತಿಲ್ಲ ಇವರಿಬ್ರದ್ದು ಅಂತ ಅನ್ಬೇಕಾದ್ರೆ, ಸರಿ ಸರಿ ಮಾತು ಸಾಕು, ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲರೂ ರೆಡಿನಾ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ತಾತ ನಾವೆಲ್ಲರೂ ರೆಡಿ ಆದರೆ ಗ್ರಾನಿ ಮಾತ್ರ ರೆಡಿ ಆಗಿಲ್ಲ ನೋಡಿ, ಇನ್ನೂ ಲಿಫ್ಟಿಗೆ ಹಚ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಇರು ಸುಮ್ಮನೆ ಗೋಲ್ಡಿ, ಈ ಸ್ಯಾರಿ ಮ್ಯಾಚಿಂಗ್ ಲಿಫ್ಟಿಗೆ ಸಿಕ್ಕಿರಲಿಲ್ಲ, ಈಗ ಸಿಕ್ತು ಅದಕ್ಕೆ ಹಚ್ಕೋತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ತಾತ ಹೇಳ್ತಾ ಇರ್ತಾರೆ, ನಿನ್ನ ಬುದ್ಧಿನೇ ಮ್ಯಾಚ್ ಆಗಲ್ಲ ಅಂಥದ್ರಲ್ಲಿ ಸ್ಯಾರಿ ಮ್ಯಾಚ್ ಆಗುತ್ತಾ, ಒಂದು ಕೆಲಸ ಮಾಡು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಬರೋ ಒಳಗೆ ನೀನು ಸ್ಯಾರಿ ಮೇಲೆ ಸ್ಯಾರಿ ಬಿಚ್ಚಿ ರಿಮೂವ್ ಮಾಡಿಬಿಟ್ಟು ಬೇರೆ ಬೇರೆದು ಹಾಕ್ಕೊಂಡು ಲಿಫ್ಟಿಗೆ ಹಾಕ್ಕೊಂಡು ಟ್ರಯಲ್ ಮಾಡ್ತಾ ಇರು ಅಂತ ಹೇಳ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಇಲ್ಲ ರೆಡಿ ಆಗಿಬಿಟ್ಟೆ ಗೋಲ್ಡಿ, ಹೋಗೋಣ ಬನ್ನಿ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ದಶರಥನಿಗೆ ಫೋನ್ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ದಶರಥ ಒಂದು ನಿಮಿಷ ಅಂತ ಹೋಗಿ ಫೋನಲ್ಲಿ ಮಾತಾಡಿಕೊಂಡು, ಹೌದಾ ಇವತ್ತಲೇ ಮೀಟ್ ಮಾಡಬೇಕಾ, ನಾನು ಬರ್ತೀನಿ ಅಂತ ಮಾತಾಡ್ಕೊಂಡು ಬಂದುಬಿಟ್ಟು ತಾತನಿಗೆ ಹೇಳ್ತಾ ಇರ್ತಾನೆ, ಅಪ್ಪ ಒಂದು ಅರ್ಜೆಂಟ್ ಯಾರೋ ಕ್ಲೈಂಟ್ನ ಮೀಟ್ ಮಾಡಬೇಕು, ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲೇ ಬಂದು ಮೀಟ್ ಮಾಡ್ತೀನಿ ಅಂದಾಗ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಬೇಕಾದ್ರೆ ಏನಿಲ್ಲ ನೀವು ಹೋಗಿ ಅಂತ ಕಳಿಸ್ತಾನೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ ಈ ಕಡೆ ವಿಮಲನನ್ನು ತನ್ನ ಮಗ ಸಿದ್ದು ಎತ್ಕೊಂಡು ಬರ್ತಾ ಇರೋದನ್ನು ನೋಡಿ ಅವಳಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿರುತ್ತೆ. ಹಾಗೆ ಸಿದ್ದು ಮೆಟ್ಲಿಂದ ಎತ್ಕೊಬಂದು ವೀಲ್ ಚೇರ್ ಮೇಲೆ ಕುಳಿಸ್ದಾಗ ವಿಮಲ ಹೇಳ್ತಾ ಇರ್ತಾಳೆ, ಸಿದ್ದು ಯಾಕೋ ಈ ಥರ ಇದೆಯಾ, ಮದುವೆ ಹುಡುಗ ಕಣೋ, ನಗಾಡೋ, ನನಗೆ ತುಂಬ ಬೇಜಾರಾಗ್ತಿದೆ ಕಣೋ, ನಿನಗಿಷ್ಟ ಇಲ್ಲ ಅಂದರೂ ನಗ್ನಗ್ತಾ ಇರು ಅಂತ ಅಂದಾಗ ಮನಸ್ಸಿನ ಕನ್ನಡಿ ನಗು ಕಣಮ್ಮ ಅಂಥದ್ರಲ್ಲಿ ಮನಸ್ಸೇ ಸಹ ಸರಿ ಇಲ್ಲ ಅಂದಮೇಲೆ ಯಾವ ರೀತಿ ನಾನು ನಗಾಡಲಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಂತರಂಗದಲ್ಲಿ ತುಂಬ ನೋವಿದೆ ಅಮ್ಮ, ಅದನ್ನು ಇಟ್ಕೊಂಡು ನಾನು ನಗಾಡೋಕ್ಕಾಗಲ್ಲ ಅಂದಾಗ, ಪ್ಲೀಸ್ ಈ ರೀತಿ ಎಲ್ಲ ಹೇಳ್ಬೇಡ ಕಣೋ, ಬಲವಂತಾಗಿ ಮದುವೆ ಆಗ್ತಿದ್ಯಾ ಅಂತ ಹೇಳ್ಬೇಡ, ತುಂಬ ನೋವಾಗುತ್ತೆ, ಅಂತೂ ಇಂತೂ ನನ್ನ ಅಣ್ಣನ ಆಸೆನ ಈಡೇರಿಸ್ತಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ, ಹಾಗೆ ಈ ಮನೆ ಅಳಿಯನಾಗಿ ನಿನಗೂ ಜವಾಬ್ದಾರಿ ಇದೆ ಕಣೋ, ಪ್ಲೀಸ್ ಕಣೋ ನಗಾಡೋ, ನನಗೋಸ್ಕರ ನಗಾಡೋ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.